ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ ಈ ಗಟ್ಟಿ ಮೇಳ 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 ಆರ್ತಿ ಅವರೇ, ವಿಕ್ಕಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ಆರ್ತಿ ಅವರೇ, ವಿಕ್ಕಿ ಅವರೇ, ವಿಕ್ಕಿ ಅವರೇ, ವಿಕ್ಕಿ ಅವರೇ. ನನ್ನ ಜೊತೆ ನೀವು ಹೆಂಡತಿ ಕೂತಿದ್ದೀರಾ ಅಂದ್ರೆ ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಒಂದು ನಿಮಿಷ. ತಗೊಳ್ಳಿ. ಏನಿದು? ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ನೀವು ಹೋಗಿ ಅದನ್ನ ಹಾಕೊಂಡು ಬನ್ನಿ. ಭಾರಿ ಕಿಲಾಡಿದ್ದೀರಾ ನೀವು. ಈಗಲೇ ಹೀಗೆ ಈ ನನ್ನ ಫಸ್ಟ್ ನೈಟಲ್ಲಿ ವಾಟ್? ಏನಿಲ್ಲ, ಅಲ್ಲಿಗೆ ತಾವು ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡುವಾಗಾದ್ರಿ ಅನ್ನಿ. ನಾನು ಅದು ಹಾಗಲ್ಲ. ನೀನು ವಿಕ್ರಾಂತ್ ಪಾರ್ಟ್ನರ್ಸ್ ಇನ್ ಕ್ರೈಮ್. ಏನೇ ಮಾಡಿದ್ರು ಜೊತೆಲೆ ಮಾಡ್ತೀರಾ. ಅವನಿಗೆ ಎಷ್ಟು ಗೋಳಿಕೊಂತಿದ್ದೀರಾ ಅಂದ್ರೆ ನನಗೇನೆಷ್ಟು ಗೋಳಿಕೊಳ್ಳೋ ನಾನು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೆ ಅಷ್ಟೇ. ಒಟ್ಟಿನಲ್ಲಿ ನೀನು ಇವತ್ತು ಎಲ್ಲಾರ ನಿದ್ದೆನೂ ಹಾಳು ಮಾಡೋ ಪ್ಲಾನ್ ಇದೆಯಾ? ಬಾರಮ್ಮ ನಿದ್ದೆ ಮಾಡೋಣ, ಟೈಮ್ ಆಯ್ತು. ಇನ್ನು ವಿಕ್ಕಣ್ಣನ ರೂಮಿಂದ ಕೂಗಾಟ ಕಿಚ್ಚಾಟ ಕೇಳಲೇ ಇಲ್ಲ. ನೀವೊಳ್ಳೆ ತುಂಬಾ ಬೋರ್ ಆಗ್ತಿದೆ ಅದ್ಯಾ, ನಿದ್ದೆ ಬರ್ತಿದೆ ನನಗೆ. ನಿಮ್ಗೆ ಯಾವ್ದು ಬೋರ್ ಅಲ್ಲ ಹೇಳಿ? ಟ್ರೂತ್ ಅಂಡ್ ಡೇರ್ ಅಣ್ಣ. ಚಿಕ್ಕ ಮಕ್ಕಳನ್ನೆಲ್ಲ ಲವ್ ಮಾಡಿ ಮದುವೆ ಆದ್ರೆ ಇನ್ಯಾರ್ದೋ ಫಸ್ಟ್ ನೈಟ್ ದಿನ ನಾವು ಟ್ರೂತ್ ಅಂಡ್ ಡೇರ್ ಆಟ ಆಡ್ಬೇಕಾಗತ್ತೆ. ಏನಂದ್ರಿ? ಏನಿಲ್ಲ, ನಿನ್ನ ಹತ್ರ ಯಾವಾಗ್ಲೂ ಏನಾದ್ರು ಒಂದು ಪ್ಲಾನ್ ಇರುತ್ತೆ. ನೀನ್ ಸೂಪರ್ ಅಂದೆ. ಈ ಸಿಲ್ಲಿ ಆಟಕ್ಕೆ ನಾನು ಬರೋದಿಲ್ಲ. ಆಟದಲ್ಲಿ ಸಿಲ್ಲಿ ಸೀರಿಯಸ್ ಅಂತ ಏನೂ ಇಲ್ಲ, ಆಡಿ ಪರವಾಗಿಲ್ಲ. ಅಬ್ಸಲ್ಯೂಟ್ಲಿ ನೋ ವೇ. ಸಾಧ್ಯನೇ ಇಲ್ಲ. ನಾನು ಆಡಲ್ಲ ಅಂದ್ಮೇಲೆ ಆಡಲ್ಲ. ಜೈ ಬಜರಂಗಿ. ಅಮ್ಮೋ, ಊಟಕ್ಕೆ ಬಾರೆ. ಎಷ್ಟು ಸಲನೇ ಕರೆಯೋದು ನಿನ್ನ? ತಗೋ. ಆರ್ತಿ, ನೀನೆಲ್ಲಿದ್ಯಾ? ಊಟಕ್ಕೆ ನೀನೇ ತಾನೇ ಬಡಿಸೋದು? ಕಾಣ್ತಾನೆ ಇಲ್ಲ. ಕರೆದಿದ್ದು ಕೇಳ್ತಾ ಇಲ್ವೇನೆ?
ಸಮಾಧಾನ ಮಾಡ್ಕೊಪ್ರಿ. ಎಲ್ರಿಗೂ ಹೀಗಾಗುತ್ತೆ. ಅಭ್ಯಾಸ ಫಲ ಮನಸ್ಸಿಗೆ ರೂಢಿಯಾಗ್ಬಿಟ್ಟಿರುತ್ತೆ. ನಿನಗೂ ಈಗ ಆಗಿರೋ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕು. ನಾನು ಇವತ್ತು ಶರ್ಟ್ ಐರನ್ ಆಯ್ತಾ ಆರ್ತಿ ಅಂತ ಕೇಳೋಕೆ ಹೊರಟವನು ಈಗ ಅವ್ಳು ಮನೇಲಿಲ್ಲ ಅಂತ ಅಂದ್ಕೊಂಡು ಆಮೇಲೆ ಸುಮ್ಮನಾದೆ. ಅದೇನೋ ನಿಜಾನೇ, ಆದ್ರೆ ಇವತ್ತು ಅಮ್ಮನೂ ಇಲ್ಲ. ಮುಂದೊಂದಿನ ಅದಿತಿ ಅಂಜನು ಹೊರಟೋಗ್ಬಿಡ್ತಾರೆ. ಆಮೇಲೆ ನಾವಿಬ್ಬರೇ ಆಗ್ಬಿಡ್ತೀವಲ್ರಿ. ಅದು ಅನಿವಾರ್ಯ ಪರಿ. ಹೆಣ್ಣೆತ್ತೋರಿಗೆ ಯಾವತ್ತಾದರೂ ಒಂದು ದಿವಸ ಈ ಸಂದರ್ಭ ಬಂದೇ ಬರುತ್ತೆ. ನಮಗೆ 4 ಜನ ಹೆಣ್ಮಕ್ಳು. ಮನೆ ಜಾತ್ರೆ ಥರ ಇರ್ತಾ ಇತ್ತು. ಅವರುಗಳೇ ನಮಗೆ ಉತ್ಸವ ಮೂರ್ತಿಗಳಾಗಿದ್ದರು. ನಾವಿಬ್ಬರು ಅವರನ್ನು ಹೊತ್ಕೊಂಡಿರೋ ಸುಂದರವಾಗಿ ಅಲಂಕಾರ ಮಾಡಿರೋ ರಥಗಳಾಗಿದ್ವಿ. ದಿನ ಕಳೆದ ಹಾಗೆ ಜಾತ್ರೆ ಕಳೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದಿನ ಜಾತ್ರೆ, ರಥೋತ್ಸವ, ಹಬ್ಬ ಎಲ್ಲ ಮುಗಿದು ರಥವೇದಿಯಲ್ಲಿ ಖಾಲಿ ರಥಗಳಾಗಿ ನಿಂತುಬಿಡ್ತೀವಿ. ರಥಕ್ಕೆ ಯಾವತ್ತೂ ಗೌರವ ಬೆಲೆ ಇದ್ದೇ ಇರುತ್ತೆ ಅಂಕಲ್. ಯಾಕಂದರೆ ರಥೋತ್ಸವ ಮುಗಿದ ಮೇಲೆ ರಥನ ದೊಡ್ಡ ಶೆಡ್ಡಲ್ಲಿ ಜೋಪಾನವಾಗಿ ಇಟ್ಟಿರ್ತಾರೆ. ಅದೇ ಥರ ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ನೆರಳಾಗಿ. ನಿಮ್ಮ ಮಾತು ಕೇಳ್ತಾ ಅಮ್ಮ ಅಂಜುಗೆ ಅಂತ ಕರ್ದಿರೋ ಸಂಡ್ಗೆನ ಮಜ್ಜಿಗೆ ಮೆಣಸಿನ್ಕಾಯಿನ ಮರ್ತೆ ಬಿಟ್ಟಿದ್ದೆ. ಇರಿ ತರ್ತೀನಿ. ಬೇಡ ನಂಗೆ. ಯಾಕೆ ಹಾಗಂತೀಯ? ನಿಂಗೆ ಅಂತಾನೆ ಮಾಡಿರೋದು. ಬೇಡ ಅಂದ್ರೆ ಬೇಡ. ಸಂಡ್ಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇರ್ಲಿ, ಊಟನೂ ಬೇಡ. ನೀನು ಆರ್ತಿ ಅಕ್ಕನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೆಯಲ್ವ ಕಂದ? ಹೌದಪ್ಪ. ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ನನಗೆ ಇಷ್ಟ ಆಗೋ ಹಾಗೆ ಮೊಸರನ್ನ ಕಲ್ಸ್ಕೊಡ್ತಾ ಇದ್ದಿದ್ದು ಆರ್ತಿ ಅಕ್ಕ. ಅವಳಿಗೆ ಮಾತ್ರ ಹತ್ಕೊತಿತ್ತು. ಅಷ್ಟೇ ತಾನೇ? ನಿಮ್ಮ ಅಕ್ಕ ಹೇಗೆ ಕಳ್ಸ್ಕೊಡ್ತೀರೋ ಅಂತ ನೀನು ನಂಗೆ ಹೇಳು, ನಾನು ಹಾಗೆ ಕಳ್ಸ್ಕೊಡ್ತೀನಿ. ಬೇಕಾಗಿಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣವಾ? ಏನು? ಇವತ್ತು ನಾವೆಲ್ಲರೂ ಬೆಳದಿಂಗ್ಳು ಊಟ ಮಾಡೋಣ. ನಾನೇ ಕೈ ತುತ್ತು ಹಾಕ್ತೀನಿ. ಬರೀ ಮೊಸರು ಅನ್ನ ಅಲ್ಲ, ಹುಡಿಯನ್ನ ಚೆನ್ನಾಗಿ ಕಲಸಿ ಅದನ್ನು ಹಾಕ್ತೀನಿ. ಆದರೆ ಬೇಜಾರು ಮಾಡ್ಕೊಂಡಿರೋರು ಮಾತ್ರ ಬರೋದು ಬೇಡಪ್ಪ. ಬೇಡ ಬೇಡ ಬೇಡ. ಯಾಕೆ? ನಿಂಗೆ ಬೇಡವಾ? ಎಲ್ಲ ನಾನು ತಿನ್ಬಿಡ್ಲಾ? ಯಾಕೆ? ನಂಗೂ ಬೇಕು. ನಿಜ ಹೇಳ್ಬೇಕು ಅಂದ್ರೆ ನಾನು ಯಾವತ್ತೂ ಈ ಆಟ ಆಡೇ ಇಲ್ಲ. ಅದಕ್ಕೆ ಹೇಳಿದ್ದು ದಿಸ್ ಗೇಮ್ ಇಸ್ ಸೋ ಡ್ಯಾಮ್ ಸಿಲಿ ಅಂತ. ಹೌದೌದು, ಎಲ್ಲ ಸಿಲಿನೇ ನಿನಗೆ. ನಾನು ಡೆಮೋ ತೋರಿಸ್ತೀನಿ. ಆಕ್ಚುಲಿ ಏನು ಗೊತ್ತಾ, ಈ ಗೇಮಲ್ಲಿ ಆಪೋಸಿಟ್ ಕುತ್ಕೋಬೇಕು. ಸೊ ಸಾರ್ಥಕ್, ನೀವು ಆ ಕಡೆ ಹೋಗಿ. ನಾನು ನಿನ್ನ ಪಕ್ಕನೇ ಕೂರೋದು.
ಸಾರ್ಥಕ್ ಪ್ಲೀಸ್ ಗೇಮ್ ಅಂದ್ರೆ ಗೇಮ್ ಆ ಕಡೆ ಹೋಗಿ ನೀವು. ನನಗೆ ಅವೆಲ್ಲ ಗೊತ್ತಿಲ್ಲ, ನಿನ್ನ ಪಕ್ಕನೇ ಕೂರೋದು ಅಷ್ಟೇ. ಅಯ್ಯೋ ಹೋಗಿ ಬಿಡಿ, ಅದಕ್ಕೆ ಆಪೋಸಿಟ್ ಕೂತಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಸುಮ್ಮನೆ ನೀವು ಇದನ್ನ ನಾವು ಕಾಲೇಜ್ ಟೈಮಲ್ಲೇ ಮಾಡ್ಬಿಟ್ಟಿದೀವಿ ತಾನೇ. ಹೇಳ್ತಾರ ಅದು ಎಲ್ರೆದ್ರು. ಅದಕ್ಕೆ ಇದ್ರಲ್ಲಿ ಮಜಾ ಇದೆ ಅನ್ನೋದು ಇವಾಗ ಗೊತ್ತಾಯ್ತಾ? ಹಾ ಗೊತ್ತಾಯ್ತು. ಈಗ ನೀನು ಡೇರ್. ಇವರು ಡೇರ್ ಅಂದ್ರಲ್ಲ, ನನ್ ಮುತ್ ಕೇಳ್ಬೇಕಾ? ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ಕೇಳು ಕೇಳು. ಅಯ್ಯೋ ನಂಗೇನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಡೋಂಟ್ ವರಿ ಅಮೂಲ್ಯ, ಇಟ್ಸ್ ಓಕೆ. ನೀನೇನೇ ಹೇಳಿದ್ರು ನಾನು ಮಾಡ್ತೀನಿ. ಇವನು ಮುತ್ಕೊಡೋ ರೇಂಜಿಗೆ ಬಂದ ಹೇಗೆ? ಕೇಳಗು. ಪ್ರಪೋಸ್ ಮಾಡಕ್ ಹೇಳ್ಬಿಡು ಅಮ್ಮು. ಪ್ರಪೋಸ್ ಮಾಡ್ತಿದ್ದ ಹಾಗೆ ಎಸ್ ಅನ್ಬಿಡು, ಎಸ್ ಅನ್ಬಿಡು, ಎಸ್ ಅನ್ಬಿಡು. ಆಮೇಲಿಂದ ಆಮೇಲೆ ಅಮೂಲ್ಯ, ಇವಾಗ ನೀ ಕೇಳ್ತೀಯೋ ಇಲ್ವೋ? 10 ಮೆಣಸಿನ್ಕಾಯಿ ತಿನ್ಬೇಕು. ಸರಿ ತಗೊಂಡ್ ಬಾ. 10 20 ತಿಂತೀನಿ. ವಿಕ್ಕಿ ಅವ್ರೆ, ನನ್ ಕೈಲಿ ಇದೆಲ್ಲ ಆಗಲ್ಲ. ಆಗಲ್ಲ? ಏನಾಗಲ್ಲ? ನಾನ್ ಈ ತರ ಬಟ್ಟೆ ಎಲ್ಲ ಹಾಕೊಳ್ಳಲ್ಲ, ನೀವು ಒತ್ತಾಯ ಮಾಡ್ಬೇಡಿ. ಇದೊಳ್ಳೆ ಕತೆ ಆಯ್ತಲ್ಲ. ನೀವು ಡ್ರೆಸ್ ಹಾಕೊಂಡು ಬೀದಿಗಿಳಿರಿ ಅಂತ ನಾನು ಹೇಳಿಲ್ಲ. ಕಮಾನ್ ಆರ್ತಿ ಅವರೇ, ನನ್ನ ಮುಂದೆ ತಾನೆ. ಇಲ್ಲ, ನನಗೆ ಮುಜುಗರ ಆಗುತ್ತೆ. ಅದು ನಾನು ಸಂಕೋಚ ಅನ್ಕೊಳ್ತೀನಿ. ನೀವು ಆ ಡ್ರೆಸ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ತೀರಾ ಅಂತ ಕಾನ್ಫಿಡೆನ್ಸ್ ನನಗಿದೆ. ಬನ್ನಿ ಆಚೆಗೆ. ವಿಕ್ಕಿ ಅವ್ರೆ, ಈಗ ನೀವು ಆಚೆ ಬರ್ತೀರೋ ಇಲ್ಲ ನಾನೇ ಒಳಗ್ ಬರ್ಲೋ? ಹಾ ಬೇಡ ಬೇಡ, ನಾನೇ ಬರ್ತೀನಿ ರೀ.
ಆರ್ತಿ ಅವರೇ, ನಾನು ಅನ್ಕೊಂಡಿದ್ದು ಕಮ್ಮಿನೇ, ಆದ್ರೆ ನೀವು ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಮೋನಾಲಿಸಾನೇ ಸುಂದರಿ ಅಂತ ಇದ್ರು, ಆದ್ರೆ ನೀವು ಅವಳನ್ನು ಮೀರಿಸ್ತೀರ. ಆದ್ರೆ ಸೌಂದರ್ಯ ನನಗೆ ಮಾತ್ರ ಮೀಸಲು. ನೋಡಕ್ಕೆ 2 ಕಣ್ಣು ಸಾಲಲ್ಲ. ಅರೆ ಎಷ್ಟು ಚೆನ್ನಾಗಿ ನಾಚ್ಕೊಳ್ತೀರಿ. ಬರ್ಕೊಂಬಂದಿದ್ದು ಬಯಟ್ ಮಾಡಿದ್ದು ಅಷ್ಟೇ. ಕುತ್ಕೊಳ್ಳಿ. ಈಗ ವರ್ಕೌಟ್ ಆಯ್ತು. ವೇದಾಂತ್, ಇದನ್ನೇನು ತಿನ್ನಕ್ ಹೋಗ್ಬೇಡಿ ಬಿಡಿ. ಹ್ಞೂ ಅಣ್ಣ, ತುಂಬಾ ಖಾರ ಇರುತ್ತೆ. ಅದಕ್ಕೆ ನನ್ನ ರೂಮಲ್ಲಿ ಇಕ್ಕಾಟದ ಆಟ ಶುರುವಾಗಿದೆ. ನಾವು ಹೋಗಿ ಮಲ್ಕೊಳ್ತೀವಿ, ನೀವು ಆಟ ಮುಂದುವರ್ಸ್ಕೊಡಿ. ಅಮೂಲ್ಯ, ನೀನು ಮತ್ತೆ ಮೆಣಸಿಕಾಯಿ ತಿನ್ನು ಅಂತ ರಗಳೆ ಮಾಡ್ಬೇಡ, ಗೊತ್ತಾಯ್ತಾ? ಅವಳಿಗೆಲ್ಲ ಗೊತ್ತಾಗಿರುತ್ತೆ. ಬನ್ನಿ. ಅನಾಥಕ್ಕೆ ನಾನ್ ಕಾಣಲ್ಲ. ಎಸ್ಕೇಪ್. ನೀರು